ರೇಣುಕಾಸ್ವಾಮಿ ಹತ್ಯೆಯ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಜೈಲೂಟವೇ ಫಿಕ್ಸ್. ದರ್ಶನ್ಗೆ ಇನ್ನೊಂದು ವಾರ ಜೈಲೂಟವೇ ಫಿಕ್ಸ್ ಆಗಿದೆ. ಜುಲೈ 18ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಅಲ್ಲಿಯವರೆಗೂ ಕೂಡ ಜೈಲೂಟವನ್ನೇ ಮಾಡಬೇಕು ದರ್ಶನ್ ಅವರು. ಆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನ್ಯಾಯಮೂರ್ತಿ ಕೃಷ್ಣಕುಮಾರ ಪೀಠದಿಂದ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು. ಹಾಗಾಗಿ ಇನ್ನೊಂದು ವಾರ ದಾಸನಿಗೆ ಜೈಲೂಟವೇ ಫಿಕ್ಸ್ ಆಗಿದೆ. ನನಗೆ ಜೈಲೂಟ ಬೇಡ, ಹಾಸಿಗೆ ಬೇಕು, ಪುಸ್ತಕ ಬೇಕು, ಮನೆಯಿಂದ ಊಟ ತರಿಸ್ಕೊಡ್ಬೇಕು ಅಂಥೇಳಿ ವಕೀಲರ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಅವರು. ಅವರ ಅರ್ಜಿಯನ್ನು ಇವತ್ತು ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ಆ ಅರ್ಜಿಯನ್ನು ಮುಂದೂಡಿಕೆ ಮಾಡಿದೆ. ಹಾಗಾಗಿ ಇನ್ನೂ 1 ವಾರಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಅವರು ಜೈಲೂಟವನ್ನೇ ಮಾಡಬೇಕು. ನನಗೆ ಜೈಲೂಟ ಮಾಡ್ತಾ ಇರೋದ್ರಿಂದ ಹೊಟ್ಟೆ ಕೆಡ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದರು. ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಂಥೇಳಿ ವಕೀಲರ ಮೂಲಕ ಮನವಿ ಮಾಡಿಕೊಂಡಿದ್ರು. ಬಟ್ ಕೋರ್ಟ್ ಆ ಅರ್ಜಿಯನ್ನು ಮುಂದೂಡಿಕೆ ಮಾಡಿರುವಂತಹದ್ದು. ಹಾಗಾಗಿ ಕೋರ್ಟ್ನ ಸೂಚನೆ ಬರುವವರೆಗೂ, ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಪಾಸ್ ಮಾಡುವವರೆಗೂ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಎಲ್ಲ ಖೈದಿಗಳಿಗೆ ಏನು ಊಟ ಕೊಡ್ತಾರೋ ಅದೇ ಊಟವನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯ ಸೃಷ್ಟಿಯಾಗಿರುವಂಥದ್ದು. ಜುಲೈ 18ಕ್ಕೆ ಮತ್ತೆ ಈ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್. ಅವತ್ತೇನಾದರೂ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಮನೆ ಊಟಕ್ಕೆ ಅಥವಾ ಹಾಸಿಗೆಗೆ, ಪುಸ್ತಕಕ್ಕೆ ಜೈಲಿನ ಸಿಬ್ಬಂದಿಗಳು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಇಲ್ಲ ಅಂದರೆ ಅವರು ಇರುವಷ್ಟು ದಿನವೂ ಕೂಡ ಜೈಲೂಟವನ್ನೇ ಊಟ ಮಾಡಬೇಕಾಗುತ್ತೆ. ಈಗ ಕೋರ್ಟ್ ಕೂಡ ಅದೇ ರೀತಿಯ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಇನ್ನೂ 1 ವಾರಗಳ ಕಾಲ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. 18ನೇ ತಾರೀಕು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ಡೀಟೇಲ್ಸ್ ಕೊಡೋದಾದ್ರೆ ಈ ಬಗ್ಗೆ. ಪ್ರೇಮ್, ಏನಂದ್ರೆ ಪ್ರಮುಖವಾಗಿ ಜೈಲೂಟವನ್ನ ನಾವು ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಒಂದು ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ದರ್ಶನ್ ಅವರು. ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಬಂತು. ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಹೈಕೋರ್ಟ್. ಮತ್ತೆ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ 1 ವಾರಗಳ ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು. ಮುಂದಿನ ವಾರ ಅಂದ್ರೆ ಜುಲೈ 18ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಏನು ತಮ್ಮ ಆಕ್ಷೇಪಣೆ ಏನಿತ್ತು ಅಂದ್ರೆ SIT ಪರ ಕಾಮಾಕ್ಷಿಪಾಳ್ಯ ಪೊಲೀಸರ ಪರ ಏನೋ ಆಕ್ಷೇಪಣೆ ಇತ್ತು, ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದೇ ಅವರಿಗೆ ಜೈಲೂಟವನ್ನ ಕೊಡೋದು ಬದಲು ಬೇರೆ ಏನಾದ್ರು ವ್ಯವಸ್ಥೆಗಳನ್ನ ಮಾಡಬಹುದಾ, ಇದಕ್ಕೆ ಆಕ್ಷೇಪಣೆಯನ್ನ ಸರ್ಕಾರದ ಪರದಿಂದ ಏನ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಅನ್ನ ತೆಗೆದುಕೊಂಡು ಅದಾದ ಬಳಿಕ ವಾದ ಪ್ರತಿವಾದವನ್ನ ಅಳಿಸಿ ಅದಾದ ನಂತರ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಹೇಳಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಮೇಲೆ ದರ್ಶನ್ಗೆ ಎಲ್ಲಿಲ್ಲದ ಪ್ರೀತಿ. ಆಕೆಗಾಗಿ ಇಡೀ ಕುಟುಂಬವನ್ನೇ ಎದುರಾಕೊಂಡಿದ್ರು ದರ್ಶನ್. ಆಪ್ತ ಸ್ನೇಹಿತರನ್ನ ದೂರ ಮಾಡಿಕೊಂಡಿದ್ರು ದರ್ಶನ್. ಆಕೆಗೋಸ್ಕರನೇ ಜೈಲಿಗೂ ಕೂಡ ಬಂದಿದ್ದಾರೆ ದರ್ಶನ್. ನೋಡಿ, ಫೋನ್ ನಂಬರ್ನ ಕೊನೆಯ 5 ನಂಬರ್ಗಳು ಸೇಮ್ ಟು ಸೇಮ್ ಇಬ್ಬರದ್ದು. ಕೊನೆಯ ನಂಬರ್ಗಳು 87999 ಅಂತ್ಯಗೊಳ್ಳುತ್ತೆ ಇಬ್ಬರದ್ದು ಕೂಡ. ತಮ್ಮ ದಾಖಲಾತಿಯನ್ನು ಕೊಡದೆ ಬೇರೆಯವರ ಹೆಸರಿನಲ್ಲಿ ಈ ಫ್ಯಾನ್ಸಿ ನಂಬರನ್ನು ಖರೀದಿ ಮಾಡಿದ್ದಾರೆ. ಇಬ್ಬರದ್ದು ಲಾಸ್ಟ್ 5 ನಂಬರ್ಗಳೇನಿದೆ, 5 ಡಿಜಿಟ್ಗಳೇನಿದೆ ಅದು ಸೇಮ್ ಇರುವಂಥದ್ದು. ಈ ಮೂಲಕ ಗೆಳತಿ ಪವಿತ್ರ ಮೇಲೆ ದರ್ಶನ್ ಎಂಥ ಪ್ರೀತಿಯನ್ನು ಇಟ್ಕೊಂಡಿದ್ರು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಇದೇ ಪವಿತ್ರ ಗೌಡ ವಿಚಾರವಾಗಿ ಈಗ ಜೈಲು ಸೇರಿದ್ದು. ಇದೇ ಪವಿತ್ರ ಗೌಡ ವಿಚಾರಕ್ಕೆ ತಾಯಿಯನ್ನು, ಹೆಂಡತಿಯನ್ನು, ಸಹೋದರನನ್ನು ದೂರ ಮಾಡಿಕೊಂಡಿದ್ದು. ಇದೇ ಪವಿತ್ರ ಗೌಡ ವಿಚಾರಕ್ಕೆ ತನ್ನ ಆಪ್ತ ಬಳಗದ ಹಲವು ಸ್ನೇಹಿತರನ್ನು ಕೂಡ ದೂರ ಮಾಡಿಕೊಂಡಿದ್ರು. ಪವಿತ್ರ ಗೌಡಗೋಸ್ಕರ ಕೋಟಿ ಬೆಲೆ ಬಾಳುವಂತಹ ಮನೆ ಜೊತೆಗೆ ಕಾರು ಎಲ್ಲವನ್ನೂ ಕೂಡ ಕೊಡಿಸಿದ್ರು ನಟ ದರ್ಶನ್. ಈಗ ಈ ನಂಬರ್ ವಿಚಾರ ಕೂಡ ಬಹಿರಂಗವಾಗಿದೆ.